ನಾನು ಅಶ್ವದೇವತ್ ವೀರ ಸೇನಾನಿಗಳ ನಾಡು ಇಡೀ ದೇಶಕ್ಕೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ತಿಮ್ಮಯ್ಯರಂತಹ ಸೈನಿಕರನ್ನ ಕೊಟ್ಟಂತಹ ಜಿಲ್ಲೆ ಕೊಡಗು ಜಿಲ್ಲೆಗೆ ರಿಪಬ್ಲಿಕ್ ಕನ್ನಡ ಆಗಮಿಸಿರೋದು. ಬಹಳ ಪ್ರಮುಖವಾಗಿ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲೇಬೇಕಲ್ಲ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಹೀಗಾಗಿ ಜನರ ಅಭಿಪ್ರಾಯವನ್ನ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇರೋದು. ಅದಕ್ಕಾಗಿ ನಾವು ಬಂದಿರೋದು ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋಣ. ಜನರು ಬಿಜೆಪಿ ಬಂದರೆ ಉತ್ತಮ ಅಂತಾರ, ಕಾಂಗ್ರೆಸ್ ಬಂದರೆ ಉತ್ತಮ ಅಂತಾರ, ಯಾವ ಪಕ್ಷ ಬಂದರೆ ಉತ್ತಮ ಅಂತ ಹೇಳ್ತಾರೆ, ಅವರ ಬಾಯಲ್ಲೇ ಕೇಳೋಣ. ಯಾಕಂತಂದ್ರೆ ನೋಡಿ, ಬಿಜೆಪಿಯಿಂದ ರಾಜರು ಎಂಟ್ರಿ ಕೊಟ್ಟಿರೋದು ಈ ಬಾರಿ ಎದುರು ಬಂದಿರೋದು, ಕಾಂಗ್ರೆಸ್ ವಕ್ತಾರ ಎಂ ಲಕ್ಷಣ್ ಈ ಬಾರಿ ಸ್ಪರ್ಧೆಯನ್ನು ಮಾಡ್ತಾ ಇರೋದು. ಹಾಗಾಗಿ ಸ್ಪರ್ಧೆ ಅಂತೂ ಒಂದು ರೀತಿಯಲ್ಲಿ ಟಫ್ ಇದೆ, ಯಾಕಂದ್ರೆ ಪ್ರತಾಪ್ ಸಿಂಹಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಹಾಗಾಗಿ ಜನರೇನಂತಾರೆ, ಕೊಡಗು ಜನರು ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಸೊ ಕೇಳೋಣ, ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋಣ. ಎಸ್, ಕೊಡವರ ಹೆಣ್ಣು ಹೆತ್ತರೆ ಸ್ವರ್ಗ, ಯುದ್ಧದಿ ಗಂಡು ಸತ್ತರೆ ಸ್ವರ್ಗ ಅನ್ನುವಂಥ ಹಾಡನ್ನು ನೀವು ಕೇಳಿರ್ತೀರಿ. ನಾವು ಪ್ರತಿದಿನ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದೀವಿ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಈ ಬೆನ್ನಲ್ಲೇ ನೋಡಿ, ನೆನ್ನೆ ಮಂಗಳೂರು ಮುಗಿಸಿದ್ವಲ್ಲ, ಈಗ ಮಡಿಕೇರಿ ಅಂದರೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ, ಅದರಲ್ಲಿ ಕೊಡಗು ವಿಭಾಗವನ್ನು ನಾವು ಆಯ್ಕೆ ಮಾಡ್ಕೊಂಡು ಅಲ್ಲಿಗೆ ಬಂದಿದ್ದೀವಿ. ನೋಡಿ, ಕಾರ್ಯಪ್ಪ ಕಾಲೇಜು ಮಡಿಕೇರಿಯ ಪ್ರತಿಷ್ಠಿತ ಕಾಲೇಜು, ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ನಾವು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ, ಎಲ್ಲ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರು, ಆ ಸಂದರ್ಭದಲ್ಲಿ ಸಿಕ್ಕಿದ್ದಾರೆ. ಏನು ನಿಮ್ಮ ಹೆಸರು? ಶಶಿಧರ ಸರ್. ನಿಮ್ಮ ಹೆಸರು? ತೀರ್ಥ ಸರ್. ಶಶಿಧರ, ಏನು ಓದ್ತಾ ಇರೋದು? ನಾನು ಬಿ ಎ ಸರ್, ಫೈನಲ್ ಇಯರ್ BA. ಹಾಂ ಸರ್. ಎಷ್ಟು ಸಲ ಓಟ್ ಹಾಕಿದ್ದು? ಫಸ್ಟ್ ಟೈಮ್ ಸರ್. ಈಗ ಫಸ್ಟ್ ಟೈಮ್ ಹಾಕೋದಾ ಈಗ? ಓಕೆ, ಯಾವ್ದು ನಿಮ್ಮ ಆಯ್ಕೆ ಯಾವ್ದು? ಆಯ್ಕೆ ವ್ಯಕ್ತಿ ಅಂತ ಕೇಳೋದು ಮಾಡ್ತೀವಿ ಸರ್, ವ್ಯಕ್ತಿ ನೋಡಿ ಆಯ್ಕೆ ಮಾಡ್ತೀವಿ ಸರ್. ವ್ಯಕ್ತಿ ನೋಡಿ ಆಯ್ಕೆ ಮಾಡೋದಾ? ನಿಮ್ಮ ಪ್ರಕಾರ ಯಾರ ವ್ಯಕ್ತಿ? ಹೇಳೋದಿಲ್ಲ ಸರ್ ಹಾಗೆ. ಇವ ಎಸ್ಕೇಪ್ ಆದದ್ದು ಪರ್ಸನಲ್ ಸರ್. ಅಲ್ಲ, ಈಗ ನಾವು ಜನಾಭಿಪ್ರಾಯ ಕೇಳೋದಲ್ಲ, ಮತ್ತೆ ಅದು ಹೇಗೆ ಪರ್ಸನಲ್ ಆಗ್ತದೆ? ಅದು ನಿಮ್ದು ಓಟ್ ಹಾಕೋದು ನಿಮ್ದು ರೈಟ್ಸ್ ಅಲ್ಲ, ಹಾಗೆ ನಿಮ್ಮ ಇಷ್ಟವನ್ನು ಕೂಡ ಹೇಳೋದು ರೈಟ್ಸೇ. ಆಯ್ತು, ನಿಮ್ಮ ಪ್ರಕಾರ ಒಳ್ಳೆ ವ್ಯಕ್ತಿ ಯಾರು? ಈಗ ಕೊಡಗಿಗೆ ನಿಂತಿಯಾರಲ್ಲ ಸರ್, ನಿಂತಿರೋದು ಇದು ಮೈಸೂರಿನ ಮಾನಕಾನ ಅಲ್ಲ ಸರ್, ಮಹಾರಾಜರು ಸರ್. ಮಹಾರಾಜರು ಯದುವೀರ ದತ್ತ ಒಡೆಯರ್. ಹೌದು ಸರ್. ಕಾಂಗ್ರೆಸ್ ಇಂದ ಯಾರು ನಿಂತಿರೋದು ಗೊತ್ತುಂಟಾ? ಕಾಂಗ್ರೆಸ್ ಗೊತ್ತಿಲ್ಲ ಸರ್. ಕಾಂಗ್ರೆಸ್ ಇಂದ ಯಾರು ನಿಂತಿರೋದು ಗೊತ್ತುಂಟಾ? ಎಂತ ಲಕ್ಷ್ಮಣ್? ಬನ್ನಿ, ನೀವು ಭಾಳ ಟ್ಯಾಲೆಂಟ್ ಇದ್ದೀರಿ, ಮುಂದೆ ಬನ್ನಿ. ಅಲ್ಲ, ಬನ್ನಿ, ಅಲ್ಲ, ಇನ್ಶಿಲ್ ಸಮೇತ ನೀವು ಇದು ಮಾಡಿದ. ಎಂತ ಲಕ್ಷಣ? ಎಂ ಲಕ್ಷ್ಮಣ್. ಓಕೆ, ಕಾಂಗ್ರೆಸ್ ಇಂದ ಎಂ ಲಕ್ಷ್ಮಣ್. ಪ್ರತಾಪ್ ಸಿಂಹ ಗೊತ್ತುಂಟಾ? ಅದು ಗೊತ್ತಿರಲೇಬೇಕಲ್ಲ ಮತ್ತೆಂತ. ಅವರಿಗೆ ಟಿಕೆಟ್ ಕೊಟ್ಟಿಲ್ಲಲ್ಲ ಈ ಸಲ, ಅದ್ರ ಬಗ್ಗೆ ಯಾರೆಲ್ಲ ಮಾತಾಡ್ಲಿಕ್ಕೆ ಯಾರಿಗಾರು ಉಂಟಾ? ಜರ್ನಲಿಸಮ್ ಸ್ಟೂಡೆಂಟ್ಸ್ ಅಲ್ಲ? ಎಂತ ಹೆಸರು? ಬಿಂದು. ಹೇಳಿ, ಇಂದು ಯಾಕೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕಿತ್ತು ಅನಿಸ್ತಿತ್ತಾ, ಬೇಡ ಅಂತ ಅನಿಸ್ತಿತ್ತಾ ನಿಮಗೆ? ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಮುಂದೆ ಅವ್ರು ಇದ್ದಿದ್ರೆ ಇನ್ನು ಅಭಿವೃದ್ಧಿ ಆಗ್ತಾ ಇತ್ತು. ಯದುವೀರ್ ದತ್ತ ಅವರಿಗೆ ಟಿಕೆಟ್ ಕೊಟ್ಟಿರೋದು ಬೇಜಾರ, ಓಕೆನಾ? ಪರವಾಗಿಲ್ವಾ? ಪರವಾಗಿಲ್ಲ, ಓಕೆ, ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ನಿಮ್ಗೆ ಯಾರು ಗೆಲ್ಬೇಕು? ಅದು ಗೆದ್ಮೇಲೆ ಹೇಳ್ತೀನಿ. ನಾನು ಗೆದ್ಮೇಲೆ ಯಾಕೆ ಬಂದು ಕೇಳಿ ನಾನಿಲ್ಲಿ? ಅಲ್ಲ, ನಿಮ್ಗೆ ಗೆದ್ಮೇಲೆ ಹೇಳಿದ್ ನಾನು ಯಾಕೆ ಬರಬೇಕಿತ್ತು? ಅಲ್ಲ, ನಿಮಗೆ ನೀವು ಹಾಕಿದ್ರಲ್ಲ ಗೆಲ್ಲೋದು ಓಟು, ನಾ ಓಟ್ ಹಾಕ್ತೀನಿ. ಮತ್ತೆ ಎಂತ ಗೆದ್ಮೇಲೆ ಹೇಳೋದು? ನೀವು ಗೆದ್ಮೇಲೆ ಓಟ್ ಹಾಕ್ತೀರಾ? ಗೆದ್ಮೇಲೆ ಗೊತ್ತಾಗುತ್ತಲ್ಲ. ನಿಮಗೆ ಯಾರು ಬೇಕು ಕೇಳಿದ್ ನಾನು? ಅದು ಸೀಕ್ರೆಟ್. ಓಹ್, ಎಂತ ಅಪ್ಪ ಹೇಳಿದ, ಅಮ್ಮ ಹೇಳಿದ? ನಂದೇ. ನಿಮ್ದೇ ಸೀಕ್ರೆಟಾ? ಆಯ್ತು, ನನಗೆ ಅಲ್ಲ, ನೀವು ಹಂಗೆ ಸೀಕ್ರೆಟ್ ಎಲ್ಲ ಮೇಂಟೈನ್ ಮಾಡ್ಲಿಕ್ಕಿಲ್ಲ ಇಲ್ಲಿ. ಈಗ ಹೇಳಿ, ನಿಮ್ಗೆ ಬಿಜೆಪಿ ಬಂದ್ರೆ ಉತ್ತಮನ, ಕಾಂಗ್ರೆಸ್ ಬಂದ್ರೆ ಉತ್ತಮನ? ಬಿಜೆಪಿ. ಯಾಕೆ ಬಿಜೆಪಿ ಬರಬೇಕು? ಬಿಜೆಪಿ ಬಂದ್ರೆ ಒಳ್ಳೇದು. ಇದು ಎಲ್ಲ ಕಡೆ ಕೇಳಿ ಸಾಕಾಗೋಗಿದೆ. ಬಿಜೆಪಿ ಬಂದ್ರೆ ಯಾಕೆ ಒಳ್ಳೇದು? ನಾನು ಮತ್ತೆ ತಿರ್ಗಿಸಿ ಕೇಳ್ತೀನಿ, ಈಗ ಬಿಜೆಪಿ ಬಂದ್ರೆ ಯಾಕೆ ಒಳ್ಳೇದು? ತುಂಬಾ ಇನ್ನೂ ಅಭಿವೃದ್ಧಿ ಕೆಲಸ ಆಗುತ್ತೆ ನಮ್ಮ ದೇಶ. ತುಂಬಾ ಅಭಿವೃದ್ಧಿ ಅಂದ್ರೆ ಏನೇನು? ಇವಾಗ ಕಾಂಗ್ರೆಸ್ ಏನ್ ಮಾಡಿಲ್ಲ, ನೆಕ್ಸ್ಟ್ ಅದನ್ನ ಬಿಜೆಪಿ ಮಾಡುತ್ತೆ ಅಂತ. ಹಾಗಾದ್ರೆ ಕಾಂಗ್ರೆಸ್ ಎಂತ ಮಾಡಿಲ್ವಾ? ಮಾಡಿಲ್ಲ ಅಂತ ಅಲ್ಲ, ಮಾಡಿದ್ದಾರೆ, ಬಟ್ ಇನ್ನು ಬಿಜೆಪಿ ತುಂಬಾ ಒಳ್ಳೆ ಕೆಲಸ ಮಾಡಿ. ಇವ್ರು ನಿಮ್ಮ ಫ್ರೆಂಡಾ? ಎಂತ ಹೆಸರೆಂತ? ಪೂರ್ಣಿಮಾ. ಎಂತ ಗೊತ್ತುಂಟ? ಈಗ ನಾನೇನು ಹೇಳಬೇಕು, ಈಗ ಇದನ್ನ ಹೇಳ್ಬೇಕಂತ ತಯಾರಾಗಿದ್ದಾರೆ ಈಗ ಅವರು. ಅಲ್ಲ, ಪಕ್ಕ ಹೇಳಿ. ಈಗ ಹಿಂಗೆಂತೆ ಅಮ್ಮನಿಗೆ 2000 ಬರ್ತಾ ಉಂಟು, ಬಸ್ ಫ್ರೀ ಆಗ್ತಾ ಉಂಟು, ಎಲ್ಲ ಚಲೋ ಆಗ್ತಾ ಉಂಟಲ್ಲ? ಚಲೋ ಆಗ್ತಿದೆ, ಆದ್ರೆ ಇದೇ ಕಂಟಿನ್ಯೂ ಆಗ್ತಿದ್ರೆ ಪಾವರ್ಟಿ ಜಾಸ್ತಿ ಆಗುತ್ತೆ ಅಂತ ಕರ್ನಾಟಕದಲ್ಲಿ. ಸೊ ದಟ್ ಬಿಜೆಪಿ ಬರಬೇಕು. ಹೇಗೆ ಬಡತನ ಜಾಸ್ತಿ ಆಗ್ತದೆ ಹೇಳ್ಬೋದಾ? ಅಂದ್ರೆ ಎಲ್ಲ ಫ್ರೀ ಕೊಟ್ಬಿಟ್ಟಿದಾರಲ್ಲ ಸರ್, ಅದಕ್ಕೆ. ಎಲ್ಲ ಫ್ರೀ ಎಲ್ಲನಾ? ಎಲ್ಲ ಎಂತೆಂತ ಫ್ರೀ ಉಂಟಾ? ಮತ್ತೆ ನಮ್ಮ ಗಂಡಸರಿಗೆ ಅಂತ ಸಹ ಫ್ರೀ ಇಲ್ಲ? ಇದೆಲ್ಲ ಸರ್, ಎಂತ ಗಂಡಸರಿಗೆ ಅಂತ ಉಂಟು? ಅದೆಲ್ಲರಿಗೂ ಸೇರ್ತದೆ. ನೆಕ್ಸ್ಟ್ ಬೇಗ ಪಟ. ನಿಮ್ಗೆ ಯಾರು ಬರ್ಲಿಕ್ಕೆ ಯಾರು ಇಷ್ಟ? ಬಿಜೆಪಿಯಾ? ಯಾಕೆ ಬಿಜೆಪಿ? ಯಾಕಂದ್ರೆ ಅವ್ರು ಬಂದ್ರೆ ಇನ್ನ ಸ್ವಲ್ಪ, ಇವಾಗ ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಏನ್ ಮಾಡಿಲ್ಲ. ನಿಮ್ಮ ಫ್ರೆಂಡ್ ಹೇಳೋದನ್ನು ನೀವು ರಿಪೀಟ್ ಮಾಡೋದಾ ಬೇರೆ ತರ? ಇಲ್ಲ, ಬಿಜೆಪಿ ಅವರು ಇವ್ರು ಏನ್ ಮಾಡಿಲ್ಲ ಅದನ್ನ ಮಾಡ್ತಾರೆ ಅಂತ ಅಷ್ಟೇ. ನಿಮ್ಮ ಹೆಸರಂತ? ಲಾಸ್ಯ ಕೋಡಿ. ಲಾಸ್ಯ ಅವರೇ, ಹಾಸ್ಯ ಆದ್ರೂ ಬೇಜಾರು ಮಾಡ್ಕೊಳ್ಬೇಡಿ. ಹೇಳಿ, ನಿಮ್ಮ ಮತ ಯಾರಿಗೆ? ಅದು ಟಾಪ್ ಸೀಕ್ರೆಟ್ ಸರ್.
ಅಯ್ಯೋ ಟಾಪ್ ಸೀಕ್ರೆಟ್ ಏನಲ್ಲ, ಅದು ಟಾಪ್ ಸೀಕ್ರೆಟ್ ಆಗಿದ್ರೆ ನಾವು ಬಂದು ಈ ಥರ ಹಿಂಗೆಲ್ಲ ಬಯಲು ಮಾಡ್ತಿರ್ಲಿಲ್ಲ. ಆಯ್ತು, ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? BJP. ಮತ್ತೆ ಇದು ಹೇಗೆ ಟಾಪ್ ಸೀಕ್ರೆಟ್ ಆಯ್ತು? ಮತ್ತೆ ಅವ್ರು ಹೇಳ್ಬಿಟ್ರಲ್ಲ, ಹೇಳಿ ಯಾಕೆ BJP ಬರಬೇಕು? BJP ಯಾಕೆ ಬರಬೇಕು? ಬಿಕಾಸ್ ಇನ್ನೂ ಡೆವಲಪ್ಮೆಂಟ್ ಮಾಡ್ಬೋದು. ಈಗ ಸುಮಾರು ಮಾಡಿದ್ದಾರೆ ನಿಮ್ಮ ಡೆವಲಪ್ಮೆಂಟ್. ಪ್ರಕಾರ ಯೂಶಲಿ ಕೊಡಗು ಅಂತ ಬಂದಾಗ ಎಲ್ಲರೂ ಕೂಡ ಸೈನಿಕರು ಹೆಚ್ಚು ಪ್ರಾಣ ತೆತ್ತಿದ್ದಾರೆ ಮತ್ತು ಇಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲ, ಗೊತ್ತುಂಟಲ್ಲ, ಕೊಡುಗೆ ಜಾಸ್ತಿ ಸೈನಿಕ ಕೆಲಸ ಮಾಡೋದಕ್ಕೆ. ಸೊ ಹೀಗಿರುವಾಗ ಆ ಎಲ್ಲ ನೋಡಿದಾಗ ಮತ್ತು ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಅಂತ ನೋಡಿದಾಗ ಎಷ್ಟು ದೇಶ ಅಭಿವೃದ್ಧಿ ಆಗಬೇಕು? ಇನ್ನು ಒಳ್ಳೆ ಎಜುಕೇಶನ್ ಸಿಸ್ಟಮ್ ಬರಬೇಕು. ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಲೈಕ್ ಒಂದು ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ಆ ಥರ ಏನಾದ್ರು ತಂದು. ಹಾಗೆ ಸ್ಕಾಲರ್ಶಿಪ್ ಬರ್ತಿದೆಯಾ ಇಲ್ವಾ? ನನಗೆ ಬರ್ತಿಲ್ಲ, ಅದಕ್ಕೆ ಹೇಳ್ತಿರೋದು. ಬರ್ತಿಲ್ವಾ? ನಿಮ್ಗೆ ಯಾರಿಗೂ ಬರ್ತಿಲ್ವಾ ಸ್ಕಾಲರ್ಶಿಪ್? ಹೌದಾ? ಓಕೆ, ಈಗ ಲಾಸ್ಟಿಗೆ ಬರ್ತೀನಿ ನಿಮ್ಮ ಹತ್ರ. ಹೇಳಿ ನಿಮ್ಮ ಹೆಸರಂತ? ತೀರ್ಥ ಹೇಳಿದ್ರಲ್ಲ, ಈ ಸಲ ನಿಮ್ಮ ತೀರ್ಥ ಪ್ರಸಾದ ಯಾರಿಗೆ? ಅದೇನೋ ಹೇಳ್ತಾರಂತೆ, ಎಲ್ಲ ರಾಮಾಯಣ ಕೇಳಿ ಕೊನೆಗೆ ರಾಮಂಗೂ ಸೀತೆಗೂ ಏನಾಗಬೇಕು ಅದು ಟಾಪ್ ಸೀಕ್ರೆಟ್ ಅಪ್ಪ, ನಾವು ಹೇಳಲ್ಲ ಅನ್ನಂಗೆ ಆಯ್ತು. ಹೇಳಿ ಈಗ. ಸರ್ BJP ಒಳ್ಳೆ ಕೆಲಸ ಮಾಡ್ತಿದೆ. ಸೊ ಈಗ ನಾನು ನಿಮ್ಮ ಹತ್ರ ಕೇಳೋ ಪ್ರಶ್ನೆ ಏನು ಗೊತ್ತಾ, ಮತ್ತೆ ರಿಪೀಟ್ ಮಾಡಲ್ಲ, ಕಾಂಗ್ರೆಸ್ ಯಾಕೆ ಬೇಡ? ಸರ್ ಬಿಕಾಸ್ ಎಜುಕೇಷನ್ ಸಿಸ್ಟಮ್ ತುಂಬ ಚೇಂಜಸ್ ಆಗ್ತಿದೆ. ಪಾರ್ಟೀಸ್ ಚೇಂಜ್ ಆಗ್ತಾ ಇದ್ದಂಗೆ ಎಜುಕೇಷನ್ ಸಿಸ್ಟಮ್ಸ್ ಚೇಂಜ್ ಮಾಡ್ತಿದ್ದಾರೆ. ಇದರಿಂದ ಎಫೆಕ್ಟ್ ಆಗ್ತಿರೋದು ಸ್ಟೂಡೆಂಟ್ಸ್ಗೆ. ಸೊ ಯಾವ ಪಾರ್ಟಿ ಮುಂದೆ ಬಂದರೂ ಸಹ ಫಸ್ಟ್ ಅವರು ಎಜುಕೇಷನ್ ಸಿಸ್ಟಮ್ನ ಬಿಕಾಸ್ ನಾವೇ ಮುಂದಿನ ಪ್ರಜೆಗಳು. ನಮಗೆ ಎಜುಕೇಷನ್ ಕರೆಕ್ಟ್ ಸಿಗ್ತಿಲ್ಲ ಅಂದರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಫ್ಯೂಚರಲ್ಲಿ. ಮತ್ತೆ ಸೊ ದಟ್ ಯಾವ ಪಾರ್ಟಿ ಎಜುಕೇಷನ್ಗೆ ತುಂಬ ಸಪೋರ್ಟ್ ಮಾಡುತ್ತೆ. ಈಗ ನಿಮ್ಮ ಪ್ರಕಾರ ಎಜುಕೇಶನ್ ಫ್ರೀ ಕೊಡಬೇಕಿತ್ತು? ನಾಟ್ ಫ್ರೀ ಸರ್, ಬಟ್ ಕೊಡಬೇಕಲ್ಲ. ಹೌದು, ಕೊಡಬೇಕು. ಅಫ್ಕೋರ್ಸ್. ಆಮೇಲೆ ಈಗ ಮತ್ತೆ ನಿಮ್ದು ಎಂತ 2,000 ಬರ್ತಿಲ್ವಾ ಅಮ್ಮನಿ? ಬರ್ತಿಲ್ಲ ಇಲ್ಲ. ನಿಮ್ಮ ಅಮ್ಮನಿಗೆ ಬರ್ತುಂಟಾ? ಮತ್ತೆಂತ ಖುಷಿ ಅಲ್ಲ? ಆಯ್ತಲ್ಲ. ಓಕೆ, ಬಸ್ ಫ್ರೀ ಹೋಗ್ತಿಲ್ಲ? ನೋ ಸರ್, ಪ್ರೈವೇಟ್. ಓಕೆ, ಈ ನಿಮ್ಮ ಫ್ರೀ ಯೋಜನೆಗಳಿಂದ ನಿಮ್ಮ ಅಭಿಪ್ರಾಯ ಏನು? ಸೊ ಫ್ರೀ ಅಂತ ಹೇಳೋದಕ್ಕಿಂತ ಒಂದು ಕಡೆಯಿಂದ ಅವ್ರು ಫ್ರೀ ಕೊಡ್ತಿದ್ರು ಸಹ ಇನ್ನೊಂದು ಕಡೆಯಿಂದ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅವರು. ಗೌರ್ಮೆಂಟಿಂದ ನಮಗೆ ಫ್ರೀ ಯಾವ ಥರದ್ದು ಬ್ಯಾಲೆನ್ಸ್, ಯಾವ ಥರ ಸ್ವಲ್ಪ ಹೇಳ್ಬೋದಾ ಸರ್? ಟ್ಯಾಕ್ಸಸ್ ಆಗಿರ್ಬೋದು, ಅದನ್ನ ಜಾಸ್ತಿ ಮಾಡ್ತಿದ್ದಾರೆ. ಸರ್ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡಿ. ಇಲ್ಲಿ ಬನ್ನಿರಾ. ಓ ಬಾಲಾ, ಇಲ್ಲಿ ಬಾರೋ. ನಾಚೋದಾ ಹೇಳಿ. ಸೊ ಟ್ಯಾಕ್ಸಸ್ ಅನ್ನ ಅವರು ಈಗ 2,000 ಕೊಡ್ತಿದ್ರು ಅಷ್ಟೇ. ಅದು ನಮ್ಮದೇ ದುಡ್ಡು. ಏನು ನಮ್ಮದೇ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ. ಅದು ಫ್ರೀ ಅಂತ ಒಪ್ತೀರಾ ನೀವು ಅದನ್ನ? ಇಲ್ಲ ಸರ್, ಫ್ರೀ ಅಂತ ಒಪ್ಪೋದಿಲ್ಲ. ಓಕೆ, ನಿಮ್ಗೆ ಯಾರು ಪ್ರಧಾನಿ ಯಾರಾಗಬೇಕು? ಸರ್ ನರೇಂದ್ರ ಮೋದಿ. ನಿಮ್ಮ ಟಾಪ್ ಸೀಕ್ರೆಟ್ ಎಲ್ಲ ಓಪನ್ ಆಯ್ತಲ್ಲ. ಮತ್ತೆ ನಿಮ್ಮ ಹೆಸರಂತ? ಆಲಿನ್. ನಿಮ್ಗೆ ಯಾವ್ದು ಬರಬೇಕು? ಯಾರಾದ್ರೂ ಬರಲಿ, ನಮ್ಗೆ ಒಳ್ಳೇದು ಮಾಡೋರು ಬರಲಿ ಅಷ್ಟೇ. ಯಾರಾದ್ರೂ ಬರಲಿ, ನಮ್ಗೇನ್ರಿ ಯಾರಾದ್ರೂ ಬರಲಿ, ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಚೆನ್ನಾಗಿ ಕೂರ್ಗು ಚೆನ್ನಾಗಿದೆ ಆರಾಮಾಗಿ ಇರೋಣ ಅಂತನಾ? ಇಲ್ಲ, ಬಟ್ ದೆನ್ ಐ ಥಿಂಕ್ ನೀವು ಹಿಂದೆ ಹೋದಷ್ಟು ಕೂಡ ನಾವು ಮುಂದೆ ಬರ್ಲಿಕ್ಕೆ ಉಂಟು. ಆಯ್ತಾ? ನಮಗೆ ಒಳ್ಳೆ ಅಂದ್ರೆ ಸ್ಟೂಡೆಂಟ್ಸ್ಗಾಗ್ಲಿ ಅಥವಾ ನಮ್ಮ ರಾಜ್ಯಕ್ಕಾಗ್ಲಿ ದೇಶಕ್ಕಾಗ್ಲಿ ಒಳ್ಳೆಯವ್ರು ಮಾಡೋರು ಬರಲಿ. ನಾನು ಕೇಳ್ತಿರೋದು ಅದನ್ನೇ, ದೇಶಕ್ಕಾಗ್ಲಿ ರಾಜ್ಯಕ್ಕಾಗ್ಲಿ ಒಳ್ಳೇದು ಮಾಡೋರು ಯಾರು? ಇಲ್ಲ, ಐ ಥಿಂಕ್ ಐ ವುಡ್ ಪ್ರಿಫರ್ ಟು ಕೀಪ್ ಇಟ್ ಅ ಸೀಕ್ರೆಟ್ ರಾದರ್ ದೆನ್. ನೋ ಈಗ ನೀವು ಹೇಳಲೇಬೇಕು. It's our opinion to share what we like, what we don't like. If it's our opinion, it's our opinion to share what we like, what we don't like. If it's our opinion. ಏನೇ ಇಂಗ್ಲೀಷಲ್ಲಿ ಬಾಯ್ ಬಡ್ಕೊಂಡ್ರು ನನಗೆ ಅರ್ಥ ಆಗಲ್ಲ. ಸಾರಿ ನನಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಅದು ಹೇಳೋದಿಲ್ಲ. ನಾನು ಯಾರಿಗೆ ವೋಟ್ ಮಾಡ್ತೀನಿ ಅವಾಗಿಲ್ಲ ಹೇಳಿ ಅಲ್ಲ. ನಿಮ್ಮ ಪ್ರಕಾರ ಇದ್ದಿದ್ರಲ್ಲೇ ಉತ್ತಮ, BJP ಅವ್ರ ಕಾಂಗ್ರೆಸ್, ನಿಮ್ಮ ಆಯ್ಕೆ ಯಾವುದು? ಎಂತ ಮಾರ ನೀವು? ಹೇಳಿ. ಇಲ್ಲ, ನನ್ಗೆ ಹೇಳಕ್ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಅದು ನನಗೆ ಇಷ್ಟ. ಹೋಗೋರ್ನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ನಿಮ್ಮ ಅಮ್ಮ ಹಾಗೆ.